ನಾವು ಓದ್ತಾ ಇದ್ದಾಗ ಒಂದು 10,000 ಜನದಲ್ಲಿ ಒಬ್ಬರಿಗೆ ಇರೋದು. ಎಷ್ಟು ಜನ ಅಪ್ಲೈ ಮಾಡ್ತಾ ಇದ್ದು ಅಂದರೆ ಒಂದು 10,000 ಜನ. ಇವತ್ತು 10,000 ಅಲ್ಲ, 10 ಲಕ್ಷ ಜನ ಅಪ್ಲೈ ಮಾಡಿರ್ತಾರೆ. ಬರವಣಿಗೆ ತುಂಬ ಇರಲ್ಲ, ಎಸ್ಸೆ ಟೈಪ್ ಎಲ್ಲ ಇರೋಲ್ಲ. ಎಲ್ಲ ಆಬ್ಜೆಕ್ಟಿವ್ ಆನ್ಸರ್ ಸೆಲೆಕ್ಷನ್ ಮಾಡಿಬಿಟ್ಟಿರ್ತಾರೆ. ನಮ್ಮ KBC ಇದ್ದಂಗೆ, ಕೌನ್ ಬನೇಗಾ ಕರೋಡ್ಪತಿ ಇದ್ದಂಗೆ. ಅಂದರೆ ನಿಮ್ಮ ಜನ್ರೇಷನ್ಗಿಂತ ಹಿಂದೆ ನನ್ನ ಜನ್ರೇಷನ್, ನನ್ನ ತಾಯಿ ಅಥವಾ ಅವ್ರ ಉಪ್ಪನ್ನು ಸುಮ್ಮನೆ ಹಿಂಗೆ ತೊಗೊಂಡು ಹಿಂಗೆ ಹಾಕೋರು. ಪರ್ಫೆಕ್ಟ್ ಇರೋದು. ಯಾವುದು ಕಷ್ಟ ಅನಿಸುತ್ತೆ ಅದನ್ನು 4 ಸಲ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸುಲಭ ಆಗುತ್ತೆ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನಮ್ಮ ಮಾಧ್ಯಮದಲ್ಲಿ ಸ್ಪೆಷಲಿ ಯೋಗಾತ್ಮ ಶ್ರೀಹರಿ ಅವರ ಎಪಿಸೋಡ್ಸ್ ನೋಡಿದಾಗ ನೀವು ತೋರಿಸ್ತಾ ಇರುವಂತಹ ರೆಸ್ಪಾನ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಎನ್ಕ್ವೈರೀಸ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ಬಹುಶಃ ನಿಮಗೆ ಇಷ್ಟ ಆಗ್ತಿದೆ ಅಥವಾ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಇವತ್ತಿನ ಎಪಿಸೋಡಲ್ಲಿ ಅಂಥ ಒಂದು ಎನ್ಕ್ವೈರಿನ ನಾವು ಅಡ್ರೆಸ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಬಿಫೋರ್ ದ್ಯಾಟ್ ಲೆಟ್ಸ್ ವೆಲ್ಕಮ್ ಯೋಗಾತ್ಮ ಶ್ರೀಹರಿ. ಅವ್ರಿಗೂ ಹೇಳ್ಬಿಡೋಣ ಏನದು ಎನ್ಕ್ವೈರಿ ಅಂತ. ಸರ್ ನಮಸ್ತೆ. ನಿಮ್ಮ ಅಡ್ಮೈರರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ನಿಮ್ಮ ಮಾತನ್ನು ಅಕ್ಸೆಪ್ಟೆನ್ಸ್ ಜಾಸ್ತಿ ಆಗಿದೆ. ನಂಗೆ ಸ್ಟ್ರೆಸ್ ಜಾಸ್ತಿ ಆಗಿದೆ ಈಗ. ಇವಾಗ ಹಾಗಿದ್ರೆ ನಮ್ಮ ಕಳೆದ 2 ಎಪಿಸೋಡ್ ನೋಡಿ ಸ್ಟ್ರೆಸ್ ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು ನೀವೇ ಹೇಳಿದ್ದೀರಾ. ಫೈನ್, ಜೋಕ್ಸ್ ಅಪಾರ್ಟ್, ದೇರ್ ಈಸ್ ಒನ್ ಪರ್ಸನ್ ಕಾಲ್ಡ್ ಶಿವಕುಮಾರ್ ಅಂತ ಹೇಳಿ. ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಹೀಸ್ ಅ ಸ್ಟೂಡೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೀಸ್ ಸ್ಟಡಿಯಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ ಇದ್ದಾರೆ. ಆ್ಯಂಡ್ ಹೀ ಸೇಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸ್ಟಡಿ ಮಾಡ್ತಾ ಇದ್ದೀನಿ, ಅವ್ರು ನಿಮ್ಮನ್ನು ಗುರುಗಳೇ ಅಂತ ತುಂಬ ಗೌರವಪೂರ್ಣವಾಗಿ ಹೇಳ್ತಾ ಇದ್ದಾರೆ. ನೀವು ಹೇಳೋ ಮಾತುಗಳು ಜೀವನಕ್ಕೆ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು 120 ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದಾವೆ. ಅದಕ್ಕೆ ದೃಢ ಸಂಕಲ್ಪ ಮಾಡಿ ಎಕ್ಸಾಮ್ ಕಡೆ ಗಮನ ಕೊಡೋದಕ್ಕೆ ಏನು ಮಾಡಬೇಕು, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಹೇಗಾಗಬೇಕು, ಮೆಂಟಲಿ ಹೇಗೆ ಸ್ಟೇಬಲ್ ಆಗಬೇಕು ಅನ್ನೋದು ಅವರ ಒಂದು ಪ್ರಶ್ನೆಯ ಒಂದು ಅರ್ಥ ಅಂತ ಅಂದ್ಕೊಳ್ಬೋದು. ಸೊ ಏನು ಹೇಳ್ತೀರಾ? ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಬೇರೆ ಒಂದು ಕ್ಲಾಸ್ ಎಕ್ಸಾಮ್ಸ್, ಅಕಾಡೆಮಿಕ್ ಎಕ್ಸಾಮ್ಸ್ ಥರ ಇರೋದಿಲ್ಲ. ವ್ಯಾಸ್ಟ್ ಸಬ್ಜೆಕ್ಟ್ಸ್ ಇರುತ್ತೆ, ಅದಕ್ಕೆ ತುಂಬ ಡೀಪಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ಡೆಡಿಕೇಶನ್ ಜಾಸ್ತಿ ಬೇಕಾಗತ್ತೆ. ಹೇಗೆ ತಯಾರಾಗೋದು? ಎಕ್ಸಾಮ್ಸ್ ಆರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಕಾಂಪಿಟೇಷನ್ ಇದೆ. ಕರೆಕ್ಟ್. ಒಂದು ಕ್ಲಾಸಲ್ಲಿ 40 ಜನ ಇದ್ದಾರೆ, 40 ಜನದಲ್ಲಿ ಕಾಂಪಿಟೇಷನ್. ಹೌದು. ಇದು 1,00,000 ಜನದಲ್ಲಿ ಒಬ್ಬರಿಗೆ ಕಾಂಪಿಟೇಷನ್. ಉದ್ಯೋಗಗಳಿದ್ದರೆ ಎಷ್ಟಿರುತ್ತೆ? ಒಂದು 100, 200, 500 ಇರುತ್ತೆ. ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ? ಒಂದು 10 ಲಕ್ಷ ಜನ ಅಪ್ಲೈ ಮಾಡಿರ್ತಾರೆ ಅಲ್ವಾ? ನಾವು ಯು ಹ್ಯಾವ್ ಟು ಕಂಪೀಟ್. ಕಂಪೀಟ್ ವಿತ್ ವಾಟ್? ಯಾವ ಥರ ಎಕ್ಸಾಮ್ಸ್ ಇರುತ್ತೆ? ಒಂದು ಇಂಗ್ಲೀಷ್ ಎಕ್ಸಾಮ್ಸ್ ಇರುತ್ತೆ, ಇನ್ನೊಂದು ಮ್ಯಾಥ್ಸ್ ರಿಲೇಟೆಡ್ ಎಕ್ಸಾಮ್ಸ್ ಇರುತ್ತೆ, ಅಂದರೆ ಅರ್ಥಮೆಟಿಕ್, ಆಲ್ಜಿಬ್ರಾ ರಿಲೇಟೆಡ್. ಅದು ಎಲ್ಲ ಸೆಲೆಕ್ಟ್ ABCD ಇರುತ್ತೆ, ಆಬ್ಜೆಕ್ಟಿವಲ್ಲಿರುತ್ತೆ. 3ನೇದು ಟೆಸ್ಟ್ ಆಫ್ ರೀಸನಿಂಗ್ ಅಂತ ಇರುತ್ತೆ. ಅಂದರೆ 4 ಸಿಂಬಲ್ಸ್ ಕೊಟ್ಬಿಟ್ಟು ಫೈಂಡ್ ದ ಆಡ್ ಮ್ಯಾನ್ ಔಟ್, ಆಡ್ ಸಿಂಬಲ್ ಔಟ್, ಹಾಗೆ ಬೇಕಾದಷ್ಟಿರುತ್ತೆ. ನೋಡಿದ ತಕ್ಷಣ ಅರ್ಥ ಆಗಬೇಕು, ತಪ್ಪು ಕಂಡುಹಿಡಿಯಿರಿ ಇರುತ್ತೆ. ಒಂದು 4 ವರ್ಡ್ ಇರುತ್ತೆ, 4 ವರ್ಡಲ್ಲಿ ಯಾವ ವರ್ಡ್ ಸರಿಗಿದೆ ಅಥವಾ ಯಾವ ವರ್ಡ್ ತಪ್ಪಾಗಿದೆ ಕಂಡುಹಿಡಿಯಿರಿ ಅಂತ. ಸೊ ಇವೆಲ್ಲ ಇರುತ್ತೆ. ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಪ್ರತಿ ಎಲ್ಲ ಬರುತ್ತೆ. ಇವೆಲ್ಲ ನಂಗೆ ಹೇಗೆ ಅಂದರೆ, ನಾನು IASಗೆ ಪ್ರಿಪೇರ್ ಆಗ್ತಾ ಇದ್ದಾಗ ಇದೆಲ್ಲ ಇತ್ತು. ನಾನು ಇಂಟ್ರಪ್ಟ್ ಮಾಡೋದು ಬೇಡ ಅಂತ ಕಾಯ್ತಾ ಇದ್ದೆ, ನಿಮ್ಗೆ ಹಿಂಗೆ ಗೊತ್ತು ಹಿಂಗೆ ಇರುತ್ತೆ ಅಂತ ಕೇಳ್ತಾ. ಅವತ್ತಿಗೂ ಇವತ್ತಿಗೂ ಪ್ಯಾಟ್ರನ್ ಡಿಫ್ರೆಂಟ್. ನಾವು ಓದ್ತಾ ಇದ್ದಾಗ ಒಂದು 10,000 ಜನದಲ್ಲಿ ಒಬ್ಬರಿಗೆ ಇರೋದು. ಅಂದರೆ ಅವತ್ತು ಇಡೀ ಎಷ್ಟು ಜನ ಅಪ್ಲೈ ಮಾಡ್ತಾ ಇದ್ರು ಅಂದರೆ ಒಂದು 10,000 ಜನ. ಇವತ್ತು 10,000 ಅಲ್ಲ, 10 ಲಕ್ಷ ಜನ ಅಪ್ಲೈ ಮಾಡಿರ್ತಾರೆ. ಬರ್ದಿದ್ದೀರಾ? ನಾನು ಬರ್ತಿದ್ದೆ, ಸುಮಾರು ಬರ್ತಿದ್ದೀನಿ. ಹಂಗೆ ಬರೆದು IASಗೆ ಹೋಗೋ ಬದಲು ಬ್ಯಾಂಕಿಗೆ ಬಂದು ಕೂತ್ಕೊಂಡೆ. ಓಕೆ. ಸೊ ದೀಸ್ ಆರ್ ದ ಟೈಪ್ಸ್. ಯಾವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ತಾರೆ ಅವ್ರಿಗೆ ಯಾವುದು ಅಂತ ಗೊತ್ತಿದ್ರೆ ಸಾಕು. ಏನೇನಿರುತ್ತೆ ಈ 4, 5 ಇರುತ್ತೆ. ಸಪೋಸ್ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಹಿಸ್ಟ್ರಿನಲ್ಲಿರುತ್ತೆ, ಅಥವಾ ಇನ್ಯಾವುದಾದ್ರು ಜನರಲ್ ನಾಲೆಜ್ ಇದ್ದರೆ ಜನರಲ್ ನಾಲೆಜಲ್ಲಿ. ಎಲ್ಲ ಆಬ್ಜೆಕ್ಟಿವೇ. ಬರವಣಿಗೆ ತುಂಬ ಇರಲ್ಲ, ಎಸ್ಸೆ ಟೈಪ್ ಎಲ್ಲ ಇರೋಲ್ಲ. ಈಗ ಎಲ್ಲ ಆಬ್ಜೆಕ್ಟಿವ್ ಆನ್ಸರ್ ಸೆಲೆಕ್ಷನ್ ಮಾಡಿಬಿಟ್ಟಿರ್ತಾರೆ. ನಮ್ಮ KBC ಇದ್ದಂಗೆ, ಕೌನ್ ಬನೇಗಾ ಕರೋಡ್ಪತಿ ಇದ್ದಂಗೆ. ಅಷ್ಟೇ, ಟಿಕ್ ಮಾಡಿದ್ರೆ ಆಯಿತು. ಸೆಲೆಕ್ಷನ್ ವಿಲ್ ಬಿ ಡಿಜಿಟಲ್ ಸೆಲೆಕ್ಷನ್. ಅಂದರೆ ಎಕ್ಸಾಮ್ ಪೇಪರ್ ಇರುತ್ತಲ್ಲ, ಅದ್ರಲ್ಲಿ ನಾವು ಏನು ಟಿಕ್ ಮಾಡಿರ್ತೀವಿ ಅಥವಾ 0 ಹಾಕಿರ್ತೀವಿ, ಅದ್ರ ಮೇಲೆ ಒಂದು ಇಂಪ್ರಿಂಟ್ ಮಾಡಿದರೆ ಯಾವ್ಯಾವುದು ಟಿಕ್ ಮಾಡಿದ್ದೀವಿ ಅದೆಲ್ಲ ಕಾಣುತ್ತೆ. ಸೊ ಅದರಲ್ಲೂ ಕೂಡ ತುಂಬ ಜನ ಇರ್ತಾರೆ. ಅಂದರೆ ಗೆದ್ದಿರೋರೇ ತುಂಬ ಜನ ಇರ್ತಾರೆ.
ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತಾರೆ. ಸೊ ಲೆವೆಲ್ 1 ಈಸ್ ಅಬ್ಜೆಕ್ಟಿವ್. ಏನು ಮಾಡಬೇಕು ಅಂತ ನಾನಿದ್ದಾಗ 15 ನಿಮಿಷದಲ್ಲಿ 30 ಕ್ವಶನ್, 30 ನಿಮಿಷದಲ್ಲಿ 50 ಕ್ವಶನ್ ಆನ್ಸರ್ ಮಾಡಬೇಕು. ಮ್ಯಾಥ್ಸ್ ಆನ್ಸರ್ ಮಾಡಬೇಕು, 30 ನಿಮಿಷ ಟೈಮ್, 50 ಕ್ವಶನ್ಸ್, 50 ಕ್ವಶನ್ನ ಆನ್ಸರ್ ಮಾಡಬೇಕು. ಅಂದರೆ ವರ್ಚುವಲಿ ನಮ್ಗೆ ಒಂದು ಅರ್ಧ ನಿಮಿಷ ಸಿಗುತ್ತೆ. ತಯಾರಿ ಹೇಗೆ ಮಾಡ್ಕೋಬೋದು? ಆ ಥರದ ಕ್ವಶನ್ ಪೇಪರ್ಸ್ ಬೇಕಾದಷ್ಟು ಇರುತ್ತೆ. ಇವತ್ತೆ ಬುಕ್ಸ್ ಬಂದ್ಬಿಟ್ಟಿದೆ. ನಾವು ನಮ್ಮ ಟೈಮಲ್ಲಿ ಬುಕ್ಸ್ ಇರ್ತಾ ಇರಲಿಲ್ಲ. ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಅಂತ ಒಂದಿತ್ತು, ಅದರಲ್ಲಿ ಬರೋದು IASಗೆ ಅಂತಲೇ ಇಡ್ತಾ ಇದ್ರು. ಅದನ್ನು ನಾವು ಎಲ್ಲೋ ಬೀದಿನಲ್ಲಿ ಎಲ್ಲರದ್ದು ಮುಗಿದಿದ್ಮೇಲೆ ಅವರು ಇದಕ್ಕೆ ಹಾಕ್ತಾರಲ್ಲ, ತೂಕಕ್ಕೆ ಹಾಕ್ತಾರಲ್ಲ, ಅದನ್ನ ಎತ್ಕೊಂಡ್ಬರ್ತಾ ಇದ್ವಿ. ಅದರಲ್ಲಿ ಪೆನ್ಸಿಲಲ್ಲಿ ಪೆನ್ನಲ್ಲಿ ಬರೆದಿದ್ದನ್ನೆಲ್ಲ ಅಳಿಸಿ ಮತ್ತೆ ಬರೆಯೋದು, ಮತ್ತೆ ಮಾಡೋದು. ಇವತ್ತು ಬೇಕಾದಷ್ಟು ಬುಕ್ಸ್ ಇದೆ. ಗೂಗಲ್ಗೆ ಹೋಯ್ತು ಅಂತಂದರೆ ಡೌನ್ಲೋಡ್ ಮಾಡ್ಕೋಬೋದು. ಈಗ ಉದಾಹರಣೆಗೆ ಮ್ಯಾಥ್ಸ್ ಇದೆ ಅಂತ ಅನ್ಕೊಳ್ಳೋಣ. ಮ್ಯಾಥ್ಸಲ್ಲಿ ಅವರು ವೀಕ್ ಇರ್ತಾರೆ ಅಥವಾ ಸ್ಟ್ರಾಂಗ್ ಇರ್ತಾರೆ. ಸ್ಟ್ರಾಂಗ್ ಇದ್ದರೆ ಅವ್ರಿಗೆ ತಕ್ಷಣ ಅರ್ಥ ಆಗತ್ತೆ. ಏನು ಬೇಕಾದ್ರೂ 1 ಸೆಕೆಂಡಲ್ಲಿ ಅರ್ಥ ಆಗತ್ತೆ. ಅರ್ಥ ಆಗೋಕ್ಕೆ 1-2 ಸೆಕೆಂಡು, 3 ಸೆಕೆಂಡು, ಟಿಕ್ ಹಾಕೋಕ್ಕೆ ಇನ್ನೊಂದು ಸೆಕೆಂಡ್. ಸೊ ಯಾವ ನಮಗೆ 30 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ವರ್ಚುವಲಿ 15 ನಿಮಿಷದಲ್ಲಿ ಮುಗಿಸ್ಬೋದು. ಯಾವಾಗ ಸಾಧ್ಯ ಅಂದರೆ ಬೈ ಪ್ರಾಕ್ಟೀಸ್. ಕೀಪ್ ಆನ್ ಪ್ರಾಕ್ಟೀಸಿಂಗ್. ಈಗ 120 ದಿನ ಅಂತ ಹೇಳ್ತಾರೆ. ಒಂದು ದಿನದಲ್ಲಿ 10 ಸಲ ನಾವು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅದೇ ವಿಷಯ, ಪ್ಯಾಟ್ರನ್ ಅರ್ಥ ಆಗೋಗ್ಬಿಡುತ್ತೆ. ಈಗ ನೀವು ಹೇಳಿದ್ರಿ ಏನು 15 ನಿಮಿಷದಲ್ಲಿ 30 ಪ್ರಶ್ನೆ ಅಟೆಂಡ್ ಮಾಡೋದು ಅಂತ. ಅಂದರೆ ಆ ಫಾಸ್ಟ್ನೆಸ್ ಬೇಕು. ಅಂದರೆ ಆವಾಗ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲ, ಇದೇ ಸರಿ ಅಂತ ಬೇಕು. ಅದಕ್ಕೆ ಒಂದು ಸಬ್ಜೆಕ್ಟ್ ನಾಲೆಡ್ಜ್ ಬೇಕು. ಸೊ 4M ಅಲ್ಲಿ ನಾವು ಇದನ್ನ ಸುಮಾರು ಸತಿ ಹೇಳಿದ್ವಿ. ಡಿಸಿಷನ್ ಮೇಕಿಂಗ್ ಹೇಗೆ, ಹೌ ಟು ಬಿ ಕಾನ್ಫಿಡೆಂಟ್ ಆನ್ ಆರ್ ಓನ್ ಡಿಸಿಷನ್ಸ್ ಅಂತ, ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬಹುದು? ಈಗ 120 ದಿವಸದಲ್ಲಿ ಎಕ್ಸಾಮ್ ತಗೊಳ್ಳೋರಿಗೆ ಈ 120 ದಿವಸದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಆಗದೆ ಇರ್ಬೋದು. ಬಟ್ ಆಸ್ಪೈರೆಂಟ್ಸ್ ಇರ್ತಾರೆ, ಐ ವಾಂಟ್ ಟು ಟೇಕ್ ಅಪ್ ಇನ್ ಫ್ಯೂಚರ್ ಅಂತ. ಅವ್ರು ಇವಾಗಿಂದ ಪ್ರಾಕ್ಟೀಸ್, ಆ ಲೈಫ್ ಸ್ಟೈಲ್ ಮಾಡ್ಕೊಳ್ಬೋದಲ್ಲ, ರೊಟೀನ್ ಮಾಡ್ಕೋಬೋದಲ್ಲ ಅಂತ. ಆ ಕ್ವಿಕ್ನೆಸ್ ಬೆಳೆಸ್ಕೊಳ್ಳೋದು ಹೇಗೆ? ನಿಮಗೆ ಅಡುಗೆ ಅಭ್ಯಾಸ ಇದೆ ಅಲ್ವಾ? ಹೌದು. ಸಾಸಿವೆ ಹೆಂಗೆ ಹಾಕ್ತೀರಿ? ಎಷ್ಟು ಹಾಕಬೇಕು ಅಂತ ಹೆಂಗೆ ಹಾಕ್ತೀರಿ? ಸ್ಪೂನ್ ತೊಗೊಂಡು ಹಾಕ್ತೀರಾ ಅಥವಾ ಕೈಯಲ್ಲಿ ಹಾಕ್ತೀರಾ? ಕೈಯಲ್ಲಿ ಹಾಕ್ತೀವಿ. ಹೆಂಗೆ ಬಂತದು? ಮಾಡಿ ಮಾಡಿ ಅಷ್ಟೇ, ಅಂದಾಜು ಬರುತ್ತೆ. ನಮ್ಮಲ್ಲಿ ಯೋಗದಲ್ಲಿ ಒಂದು ಶ್ಲೋಕ ಇದೆ, ಸತು ದೀರ್ಘಕಾಲೆ ನೈರಂತರ್ಯ ಅಭ್ಯಾಸೋ ಸೇವಿತಃ ದೃಢಭೂಮಿ. ಸತು ದೀರ್ಘಕಾಲೆ ಅಂತಂದರೆ ತುಂಬ ಸಲ ಪ್ರಾಕ್ಟೀಸ್ ಮಾಡಿ. ಲಾಂಗ್ ಟರ್ಮ್, ತುಂಬ ಸಲ, ನಂಬರ್ ಆಫ್ ಟೈಮ್ಸ್ ಆ್ಯಂಡ್ ಲಾಂಗ್ ಟರ್ಮ್. 120 ದಿನ ಟೈಮ್ ಇದೆ, 120 ದಿನನೂ ಪ್ರಾಕ್ಟೀಸ್ ಮಾಡಿ. ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ 5 ಸಲ ಪ್ರಾಕ್ಟೀಸ್ ಮಾಡಿ. ಸೊ 600 ಪ್ರಾಕ್ಟೀಸಸ್ ಆಯಿತು. ನಿಮಗೆ ಕಮಾಂಡ್ ಬರಲೇಬೇಕು. ಸತು ದೀರ್ಘಕಾಲೆ ನೈರಂತರ್ಯ, ದಿನ ಮಾಡಿ, ಕಂಟಿನ್ಯೂಟಿ ಕೊಡಿ. ನೈರಂತರ್ಯ ಅಂದರೆ ಕಂಟಿನ್ಯೂಟಿ. ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಅಷ್ಟೇ. ಇಲ್ಲಿ ನಮಗಿಂತ ಹಿಂದೆ, ಅಂದರೆ ನಿಮ್ಮ ಜನ್ರೇಷನ್ಗಿಂತ ಹಿಂದೆ, ನನ್ನ ಜನ್ರೇಷನ್, ನನ್ನ ತಾಯಿ ಅಥವಾ ಅವ್ರ ಉಪ್ಪನ್ನು ಸುಮ್ಮನೆ ಹಿಂಗೆ ತೊಗೊಂಡು ಹಿಂಗೆ ಹಾಕೋರು, ಪರ್ಫೆಕ್ಟ್ ಇರೋದು. ಹೆಂಗೆ ಯಾವ ಅಳತೆನೂ ಇಲ್ಲ. ಇವತ್ತು ನಾವು 1 ಟೇಬಲ್ ಸ್ಪೂನ್ 1 ಟೀ ಸ್ಪೂನ್ ಅಂತೆ ಅವ್ರು ಕೈಯಲ್ಲಿ ತೊಗೊಂಡು ಹಾಕೋರು. 5 ಜನಕ್ಕೆ ಎಷ್ಟು ಹಾಕಬೇಕು, 10 ಜನಕ್ಕೆ ಎಷ್ಟು ಹಾಕಬೇಕು, 20 ಜನಕ್ಕೆ ಎಷ್ಟು ಹಾಕಬೇಕು. ಮನೆಯಲ್ಲಿ ಒಂದು 20 ಜನಕ್ಕೆ ಆಗುವಷ್ಟು ಅಡುಗೆ ಮಾಡೋರು. ಖಂಡಿತ 20 ಜನಕ್ಕೆ ಎಷ್ಟು ಹಾಕಬೇಕು ಅಂತ ಗೊತ್ತಿರ್ತಿತ್ತು. ದಟ್ ಈಸ್ ಕಾಲ್ಡ್ ಕಮಾಂಡ್. ಆ ಕಮಾಂಡ್ ಯಾವಾಗ ಬರುತ್ತೆ? ಬೈ ಪ್ರಾಕ್ಟೀಸ್. ಇಂಟ್ಯೂಷನ್ ಬೈ ಪ್ರಾಕ್ಟೀಸ್, ಬೈ ಕಂಟಿನ್ಯೂಟಿ ಬಂದ್ಬಿಡುತ್ತೆ. ಈ ಸಬ್ಜೆಕ್ಟು ಅಷ್ಟೇ ಸುಲಭ. ಯಾವುದು ಕಷ್ಟ ಅನಿಸುತ್ತೆ ಅದನ್ನು 4 ಸಲ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸುಲಭ ಆಗುತ್ತೆ. ಸೈಕ್ಲಿಂಗ್ ಕಷ್ಟ ಆಗುತ್ತೆ ಯಾರಿಗೆ? ಹೊಡಿದೇ ಇರೋನಿಗೆ. ಸ್ವಿಮ್ಮಿಂಗ್ ಕಷ್ಟ ಆಗುತ್ತೆ ಯಾರಿಗೆ? ಸ್ವಿಮ್ಮಿಂಗ್ ಮಾಡದೇ ಇರೋನಿಗೆ. ಬೆಟ್ಟ ಹತ್ತೋದು ಕಷ್ಟ ಆಗುತ್ತೆ ಯಾರಿಗೆ? ಬೆಟ್ಟ ಹತ್ತಿ ಅಭ್ಯಾಸ ಇಲ್ಲದೆ ಇರೋರಿಗೆ. ಅಭ್ಯಾಸ ಮಾಡ್ಕೋತಾ ಬಂದ್ಬಿಟ್ರೆ 2ನೇ ಸಲ, 3ನೇ ಸಲ, 5ನೇ ಸಲ, 10ನೇ ಸಲ. ಸೊ ಹಾಗಾಗಿ ಅಭ್ಯಾಸ ಈಸ್ ಯುವರ್ ಫಸ್ಟ್ ಸ್ಟೆಪ್. ಎನಿಬಡಿ ಆಸ್ಪೈರಿಂಗ್ ಅವರ ಫಸ್ಟ್ ಸ್ಟೆಪ್ ಏನು ಅಂದರೆ ಅಭ್ಯಾಸ. ಅಭ್ಯಾಸವನ್ನು ಡೈವರ್ಷನ್ ಮಾಡದೆ ಅಭ್ಯಾಸ ಮಾಡಬೇಕು. ಅಂದರೆ ಅದೊಂದು ಇನ್ನೇನೋ ಒಂದು ಆಟಕ್ಕೆ ಹೋಗ್ತೀನಿ, ಅದೆಲ್ಲ ಒಂದು 120 ದಿನದ ಸಂಕಲ್ಪ. ನೀವು ಎಕ್ಸಾಮ್ ತಗೊಂಡಾಗ ನಿಮ್ಮ ಟೈಮಲ್ಲಿ ಎಷ್ಟು ಅವರ್ಸ್ ನೀವು ಅದನ್ನ ರಿಸರ್ಚ್ ಮಾಡ್ತಾ ಇದ್ರಿ, ಓದ್ತಾ ಇದ್ರಿ? 16-18 ಅವರ್. ಸೊ ಅಷ್ಟು ಡೆಡಿಕೇಶನ್ ಬೇಕೇ ಬೇಕು. ಡಿಮಾಂಡ್ಸ್ ನಾವು ಅದರಲ್ಲಿ ಎಕ್ಸೆಲ್ ಆಗಬೇಕು. ಒಂದೇ ಒಂದು ತಪ್ಪು ಮಾಡೋವಂಗಿಲ್ಲ. ಒಂದು ವ್ರತದ ಥರ ಮಾಡಬೇಕು. ಈಗ ಒಂದು 200-250 ಕ್ವಶನ್ಸ್ ಇರುತ್ತೆ. ಅವಾಗ 250 ಕ್ವಶನ್ ಆನ್ಸರ್ ಆಗಬೇಕಲ್ಲ. ಕಂಟಿನ್ಯೂಟಿ ಬರಬೇಕು, ಆನ್ಸರ್ ಆಗಬೇಕು. ಒಂದು ತಪ್ಪಾದ್ರೂ ಕೂಡ ಎಷ್ಟೋ ಹಿಂದೆ ಕೊಟ್ಟೋಗ್ತೀವಿ. ಒಂದು 10 ಲಕ್ಷದಲ್ಲಿ ಒಂದು 50,000 ಜನ 100% ಬರೆದಿರ್ತಾರೆ.
ಅಷ್ಟು ಹಿಂದೆ ಕೊಟ್ಟೋಗ್ತೀವಿ. ಸೊ ಹಿಂದೆ ಕೊಟ್ಟೋಗ್ತೀವಿ, ಒಂದು 50,000 ನಾವು ಹಿಂದೆ ಕೊಟ್ಟೋಗ್ತೀವಿ. ಸೊ ಎರಡನೇ ಲ್ಯಾಪ ಕಾಂಪೀಟ್ ಮಾಡಬೇಕಾಗತ್ತೆ, ಅವಾಗ ಕಷ್ಟ. ಅದು ಮೊದಲನೇವರೇ ಸಿಕ್ಕಾಪಟ್ಟೆ ಕಾಂಪಿಟೇಷನಲ್ಲಿ ಇರ್ತಾರೆ. 100% ಬರ್ದಿರೋರು ಅವರೇ ಜಾಸ್ತಿ ಇರ್ತಾರೆ, ಅವರಲ್ಲೇ ಕಾಂಪಿಟೇಷನ್ ಬರಬೇಕು. ಹಾಗಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಬೆಟರ್ ಟೈಮ್ ಟು ಪ್ರಾಕ್ಟೀಸ್ ಯಾವುದು ಅಂತಂದರೆ ಬೆಳಗ್ಗೆ 3 ಗಂಟೆ 4 ಗಂಟೆ, ಯಾರ ಡಿಸ್ಟರ್ಬೆನ್ಸ್ ಇರಲ್ಲ, ಯಾರು ಇರಲ್ಲ. 5 ಗಂಟೆ ಅಷ್ಟೊತ್ತಿಗೆ ಗ್ರಾಸ್ಪಿಂಗ್ ಪವರ್ ವಿಲ್ ಬಿ 1:100. 3ರಿಂದ 5 ಗಂಟೆ ಅಥವಾ 4ರಿಂದ 6 ಗಂಟೆ ಗ್ರಾಸ್ಪಿಂಗ್ ಪವರ್ ವಿಲ್ ಬಿ ಹ್ಯೂಜ್. ಸೊ ಅಭ್ಯಾಸ ಮಾಡ್ತಾ ಮಾಡ್ತಾ ಬೇಗ ಬಂದ್ಬಿಡುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಬ್ರೇಕ್ ಕೊಡಬೇಕು, ಮತ್ತು ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಸ್ವಲ್ಪ ಬ್ರೇಕ್, ಸ್ವಲ್ಪ ಅದನ್ನೇ ಪ್ರಾಕ್ಟೀಸ್. ಇದಕ್ಕೆ ನಮ್ಮಲ್ಲಿ ಸಂಕಲ್ಪ ಅಂತ ಯೋಗದಲ್ಲಿ ಕರಿತೀವಿ, ಅಥವಾ ನನ್ನ ಎಪಿಸೋಡು ಮಾಡಿದ್ದೀವಿ ಸಂಕಲ್ಪ ಅಂತ. ಸಂಕಲ್ಪ ಇಲ್ಲದೆ ಇದ್ದರೆ ನಾವು ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ರಿಮೈಂಡ್ ಮಾಡ್ತಾ ಇರಬೇಕು. ನಾನು ಇವಾಗ ಒಂದು ದಾರ ಕಟ್ಕೊಂಡಿದ್ದೆ, ಇದು ನನ್ನ ಪರ್ಪಸ್. ದಾರ ಧಾರ್ಮಿಕ ಅಲ್ಲ ನನಗೆ, ದಾರ ಈಸ್ ಎ ಮೆಜರ್ ಆಫ್ ಟೈಮ್, ರಿಮೈಂಡರ್. ನನಗೆ ಇದು ಹಾಕೊಂಡ ತಕ್ಷಣ ನನಗೆ ಏನೋ ಒಂದು ನೆನಪಿಗೆ ಬರುತ್ತೆ, ಓ ಎಕ್ಸಾಮ್ ಕಟ್ಟಿದ್ದೀನಿ ಅಂತ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟೋರು ಮೊದಲನೇದು ಅವ್ರಿಗೆ ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ಇರಬೇಕು. ನಾನು ಗೆಲ್ಲೋದಕ್ಕೆ ನಿಂತಿರೋದು, ನಾನು ಗೆಲ್ಲೋದಕ್ಕೆ ಕಟ್ತಾ ಇರೋದು. ಬೆಟ್ಟಿಂಗ್ ಮಾಡ್ತಾ ಇರೋದು ಯಾವುದಕ್ಕೆ? ನಾನು ಗೆಲ್ಲಲಿಕ್ಕೆ. ಸೊ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾನು ಗೆಲ್ತೀನಿ ಅನ್ನುವ ಒಂದು ಕಾನ್ಫಿಡೆನ್ಸ್ ಯಾವಾಗಲೂ ಇರಬೇಕು. ಆ ಕಾನ್ಫಿಡೆನ್ಸ್ಗೆ ಕೆಲಸ ಮಾಡಬೇಕು. ಕೆಲಸ ಹೇಗೆ? ಪ್ರಾಕ್ಟೀಸ್, ಕೀಪ್ ಆನ್ ಪ್ರಾಕ್ಟೀಸಿಂಗ್. ಸುಮ್ಮನೆ ಒಂದು 1 hour ಕೂತು ತನ್ನ ಬಗ್ಗೆ ಅನಲೈಸ್ ಮಾಡಿಕೊಂಡ್ರೆ ಎಷ್ಟು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀನಿ, ವೇಸ್ಟ್ಫುಲ್ ಆ್ಯಕ್ಟಿವಿಟೀಸಲ್ಲಿ ಎಷ್ಟು ಟೈಮ್ ಕಳೀತಾ ಇದ್ದೀನಿ. ಒಂದು ಪ್ಲ್ಯಾನ್. ಯಾವ ಆಹಾರ ತಿಂದರೆ ನಿದ್ದೆ ಬರುತ್ತೆ, ಯಾವ ಆಹಾರ ತಿಂದರೆ ಎಚ್ಚರವಾಗಿರ್ತೀವಿ, ಇದೊಂದು ಪ್ಲ್ಯಾನ್. 3ನೇದು ಈ ಸಂಕಲ್ಪವನ್ನು ಟೈಮ್ ಪ್ಲ್ಯಾನ್ ಮಾಡಬೇಕು. ನನಗೆ 120 ದಿನ ಇದೆ, ಒಂದು ದಿನಕ್ಕೆ ನಾನು ಎಷ್ಟು ಸಲ ಪ್ರಾಕ್ಟೀಸ್ ಮಾಡ್ಬೋದು, ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ಬೋದು, ಟೈಮ್ ಪ್ಲ್ಯಾನ್. ನೆಕ್ಸ್ಟು ಸಬ್ಜೆಕ್ಟ್ ಪ್ಲ್ಯಾನ್. 5 ಸಬ್ಜೆಕ್ಟ್ ಇದೆ. ಯಾವ ಸಬ್ಜೆಕ್ಟಲ್ಲಿ ನಾನು ತುಂಬ ಸ್ಟ್ರಾಂಗು, ಯಾವ ಸಬ್ಜೆಕ್ಟಲ್ಲಿ ವೀಕ್. ಆ ಸಬ್ಜೆಕ್ಟಲ್ಲಿ ವೀಕ್ ಇರೋದನ್ನು ಜಾಸ್ತಿ ಕೆಲಸ ಮಾಡಿದರೆ ಒನ್ಸ್ ಅಗೇನ್ ಅವರಿಗೆ ಆ ಕಂಫರ್ಟಬಿಲಿಟಿ ಅಥವಾ ಹಿಡಿತ ಬರುತ್ತೆ. ಸೊ ಹೀಗೆ ಯಾರ್ಡ್ ಸ್ಟಿಕ್ಗಳನ್ನು ನಾವೇ ರೆಡಿ ಮಾಡಿಕೊಂಡ್ರೆ 60 ದಿನದಷ್ಟೊತ್ತಿಗೆ ಸುಮ್ಮನೆ ಬಂದ್ಬಿಡುತ್ತೆ ಸಬ್ಜೆಕ್ಟ್.